टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪರಮೇಶ್ವರ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಲಿತ ಸಮುದಾಯದ ಈ ದೇಶದ ಪರಮೋಚ್ಚ ನಾಯಕರು. ಮೋದಿ ಅವರಿಗೆ ದಲಿತ ಸಮುದಾಯದವ್ರನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ. ನಾನು ನರೇಂದ್ರ ಮೋದಿ ಅವರಿಗೆ ಕೇಳಕ್ ಇಷ್ಟ. ನಾರಾಯಣ ಸ್ವಾಮಿ ಅವರು ಮೋದಿ ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ತರ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ, ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಸರ್ AICC ಪ್ರೆಸಿಡೆಂಟ್ ಆದ್ರು, ಅದನ್ನ ನೋಡಿ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಾ ಸರ್? ಇಲ್ಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಾ ಸರ್? ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮ್ಗೆ? ಗಾನ ಭಜನ ಮಾಡೋರೇ ಬೇಕಾ? ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಈ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ನನಗೆ ಬಹಳ ಬೇಜಾರು ತರಿಸ್ತು. ಇವರೊಂದು ಚಡ್ಡಿನ ಒತ್ಕೊಂಡ ಮೇಲೆ ಎಲ್ಲ ಉಲ್ಟಾ ಓದ್ಕೊಂತಾ ಇದ್ದಾರೆ. ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರು. ನಾಯಿ ಯಾರು ಅಂತ ನಾನು ಹೇಳಲ್ಲ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ, ಏಕೆಂದ್ರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಅಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವು ನಾಯಿ ಅಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ನಮಗ್ ಸಂಸ್ಕಾರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಉಗುರ್ಗೆ ಸಮಾನೇನ್ರಿ ನೀವು? ಕೆಲವು ಪದಗಳನ್ನ ಬಳಸ್ತೀರಾ. ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಸೀಟ್ ಗಟ್ಟಿ ಆಗ್ಬೇಕು ಅಂದ್ರೆ ನಮ್ ಖರ್ಗೆ ಸಾಹೇಬ್ರನ್ನ ಬೈಬೇಕು, ಇಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. 40 ವರ್ಷ ಇಲ್ಲಿ ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋದ್ರು. ಅಲ್ಲಿ ಬಿಜೆಪಿ ಅವ್ರು ಯಾವಾಗ ಗೊತ್ತು ಆಚೆ ಆಗ್ತಾರ ಛಲವಾದಿ ನಾರಾಯಣ ಸ್ವಾಮಿಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾವತ್ತಾದ್ರೂ ಯೋಚನೆ ಮಾಡಿ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ನಿಮ್ ಪಕ್ಷ ಕೊಟ್ಟಿದ್ಯನ್ರಿ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತೀರಾ? ಏನ್ ನೀವು ಅಟ್ಯಾಕ್ ಮಾಡ್ಬಿಟ್ರೆ ನಾವು ಸುಮ್ಮನೆ ಇರ್ತೀವಾ? ಏನ್ ಪ್ರಧಾನಿ ಮೋದಿಗಳನ್ನ ಪ್ರಶ್ನೆ ಮಾಡಬಾರ್ದ? ಇವತ್ತಿಂದ ನಾವು ಮೋದಿ ಅವ್ರನ್ನು ಪ್ರಶ್ನೆ ಮಾಡ್ತೀವಿ. ಏನೀಗ ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಪ್ರಧಾನಿ ಮೋದಿ ಅವರೇ, ಅಮಿತ್ ಶಾ ಅವರೇ, ಇದೇನ್ ಡಿಕ್ಟೇಟರ್ಶಿಪ್ ಅಲ್ಲ, ಇದು ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ನಮ್ದು. ವಿ ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂಡ್ ಅಮಿತ್ ಶಾ ಜಿ. IT ರೆಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅನ್ಕೊಂಡಿದ್ದೀರಾ? 1000 ಮಾಡ್ರಿ, 1000 ರೈಡ್ ಆಗಿದೆ ಬರೀ ಕಾಂಗ್ರೆಸ್ ಅವ್ರ ಮೇಲೆ. ನೀವು IT ಇಡಿ ಏನ್ ಬೇಕಾದ್ರೂ ರೈಡ್ ಮಾಡ್ರಿ, ನೀವ್ ಏನ್ ಬೇಕಾದ್ರೂ ಟಾರ್ಚರ್ ಕೊಡಿ. 2029ಗೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ತೀರ್ತಾರೆ. ಬಿಜೆಪಿ ಅವರಿಗೆ ದಮ್ಮು ತಾಕತ್ತಿದ್ರೆ ಅದ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ.